ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಕ್ಕಳಾದ್ಮೇಲೆ ತುಂಬ ತಾಯಂದ್ರಿಗೆ ಇರೋವಂಥ ದೊಡ್ಡ ಟೆನ್ಷನ್ ಏನು ಅಂತ ಹೇಳಿದ್ರೆ ಹೇರ್ ಫಾಲೇನೆ. ಡೆಲಿವರಿ ಆದಮೇಲೆ ಅಂತೂ ಹೇರ್ ಫಾಲ್ ಅಂತೂ ತುಂಬ ಜಾಸ್ತಿನೇ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿರುವಾಗ ನಾವು ತುಂಬಾ ಸಪ್ಲಿಮೆಂಟ್ಸ್ ತೊಗೊಂಡಿರ್ತೀವಿ, ಹೇರ್ಸು ತುಂಬ ಚೆನ್ನಾಗಿ ಬಂದಿರುತ್ತೆ. ಬಟ್ ಮಗುಗೆ ಡೆಲಿವರಿ ಆಯಿತು ಅಂತ ಹೇಳಿದ್ಮೇಲೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಬಿಟ್ಟರೆ ಬೇರೆ ಏನೂ ನಾವು ತೊಗೊಳ್ಳೋದಿಲ್ಲ ಅಲ್ವಾ. ಆದ್ರಿಂದನೂ ಕೂದಲು ಜಾಸ್ತಿ ಉದುರ್ತಾ ಹೋಗುತ್ತೆ. ಮತ್ತು ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ಎನರ್ಜಿನೂ ಕಮ್ಮಿ ಆಗಿರುತ್ತೆ. ಹೇರ್ಸ್ಗೆ ಆ ರೀತಿಯಾಗಿರೋವಂಥ ಕೇರ್ನೂ ನಾವು ಕೊಡೋದಿಲ್ಲ. ಅದರಿಂದನೂ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಇವತ್ತು ನನ್ನ ಹೇರ್ಗೆ ಸ್ವಲ್ಪ ಕೇರ್ ಕೊಡೋಣ ಅಂತ ಅಂದ್ಕೊಂಡು ಆ್ಯಲೋವೆರಾ ಜೆಲ್ ಪ್ರಿಪೇರ್ ಮಾಡ್ತಿದ್ದೀವಿ. ನಮ್ಮ ಮನೇಲಿ ಆ್ಯಲೋವೆರಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಗಿಡಗಳಂತೂ ತುಂಬ ಸಂಪನ್ನವಾಗಿ ಬೆಳೆದಿದ್ವು. ಸರಿ, ಅದನ್ನು ಯೂಸ್ ಮಾಡಿಕೊಂಡು ಹೇರ್ ಕೇರ್ ಮಾಡೋಣ ಅಂತ ಹೇಳಿ ಇವತ್ತು ಆ್ಯಲೋವೆರಾ ಜೆಲ್ ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಸೊ ಆ್ಯಲೋವೆರಾನ ಆ್ಯಕ್ಚುಲಿ 2 ದಿವಸ ಮುಂಚೆನೇ ಗಿಡದಿಂದ ತೆಗೆದು ನೀರಲ್ಲಿ ಊರಿಡಬೇಕು. ಅದರಲ್ಲಿ ಎಲ್ಲೋದು ಸಬ್ಸ್ಟೆನ್ಸ್ ಬರುತ್ತಲ್ವ, ಅದನ್ನು ಹಂಗೆ ಹಚ್ಕೊಂಡ್ರೆ ತಲೆಗೆ ನೆವೆ ಆಗಿಬಿಡುತ್ತೆ. ಅದಕ್ಕೇ 2 ದಿವಸ ನೀರಲ್ಲಿ ಊರಿಕ್ಕಿ ಅದಾದಮೇಲೆ ಈಗ ಅದ್ರ ಮೇಲಿರೋವಂಥ ಎಲೆಗಳನ್ನ ತೆಗೆದು ಬರೀ ಆ ಪಲ್ಪ್ನ ಮಾತ್ರ ಮಿಕ್ಸಿಗೆ ಹಾಕ್ಕೊಳ್ತಿರೋದು. ಮಿಕ್ಸಿಗೆ ಹಾಕ್ಕೊಳ್ಳುವಾಗ 1 ಸ್ಪೂನು ಕೋಕೋನಟ್ ಆಯಿಲ್ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ನಮಗೆ ಆ್ಯಲೋವೆರಾ ಜೆಲ್ಲು ರೆಡಿ ಆಗಿಬಿಡುತ್ತೆ. ಮಿಕ್ಸಿ ಮಾಡ್ಕೊಂಡ್ಮೇಲೆ ಇದು ತುಂಬಾ ಫೋಮಿಯಾಗಿರುತ್ತೆ. ಸೊ ಇದಕ್ಕೆ ನಾವು ಮೊಸರು 1 ಕಪ್ನ ಬೇರೆಸ್ಕೊಳ್ಬೇಕು. ಮೊಸರಂತೂ ತಲೆಗೆ ತುಂಬಾ ಚೆನ್ನಾಗಿ ಹೇರ್ ಕಂಡೀಷ್ನಿಂಗ್ ಮಾಡುತ್ತೆ. ನಾವು ನ್ಯಾಚುರಲ್ ಆಗಿರೋವಂಥ ಆ್ಯಲೋವೆರಾನ ಯೂಸ್ ಮಾಡ್ತಿರೋದ್ರಿಂದ ಅದರಲ್ಲಿರೋವಂಥ ಎನ್ಸೈಮ್ಸು ನಮ್ಮದು ಕೂದಲಿನ ಬೇರ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಮತ್ತು ಇದು ಕೂದಲನ್ನ ತುಂಬ ಸಾಫ್ಟ್ ಮತ್ತು ಶೈನಿ ಮಾಡುತ್ತೆ. ಆ್ಯಲೋವೆರಾದಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮದು ಹೇರ್ ಸ್ಕಿನ್ಗೆ ಇದು ತುಂಬಾ ಒಳ್ಳೆಯದು. ಸೊ ನಮಗೇನಾದರೂ ಜಾಸ್ತಿ ಡ್ಯಾಂಡ್ರಫ್ ಆಗಿದ್ರೂ ಇದನ್ನು ಯೂಸ್ ಮಾಡೋದ್ರಿಂದ ಹೇರ್ಸು ತುಂಬಾ ಶೈನಿಯಾಗಿರುತ್ತೆ ಮತ್ತು ಡ್ಯಾಂಡ್ರಫು ಆದಷ್ಟು ಬೇಗನೆ ಹೋಗ್ಬಿಡುತ್ತೆ. ಸೊ ಇದನ್ನು ಕೂದಲಿಗೆ ಹಚ್ಕೊಂಡ್ಮೇಲೆ 1 ಅವರ್ ಹಾಗೆ ಬಿಟ್ಟು ನಾನು ತಣ್ಣೀರಲ್ಲಿ ಕೂದಲು ವಾಶ್ ಮಾಡಿಕೊಂಡೆ. ಜಸ್ಟ್ 1 ವಾಶಲ್ಲೇ ಎಷ್ಟು ಚೆನ್ನಾಗಿ ಹೇರ್ಸ್ ಆಗಿಬಿಡ್ತು ಅಂತ ಹೇಳಿದ್ರೆ ಸಖತ್ ಸಾಫ್ಟ್ ಮತ್ತು ಶೈನಿಯಾಗಿತ್ತು. ನನ್ನ ಕೂದಲನ್ನ ಮತ್ತೆ ಮತ್ತೆ ಮುಟ್ಕೊಳ್ಳೋಣ ಅನ್ನಿಸ್ತಾ ಇತ್ತು. ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಸಖತ್ ಹೆಲ್ಪ್ಫುಲ್ ಆಗಿರುತ್ತೆ. ಮತ್ತು ಇದು 15 ಡೇಸ್ ಒನ್ಸ್ ಈ ರೀತಿ ಮಾಡೋದ್ರಿಂದ ನಮ್ಮ ಹೇರ್ ಕೇರ್ನ ತುಂಬ ಚೆನ್ನಾಗಿ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಬೋದು. ಒಳ್ಳೆ ಕೆರಟಿನ್ ಟ್ರೀಟ್ಮೆಂಟ್ ಮಾಡ್ಕೊಂಡಂಗೆ ಅನ್ನಿಸ್ತಾ ಇತ್ತು ನನಗೆ. ನೀವು ಟ್ರೈ ಮಾಡಿ, ನಿಮ್ಮದು ಫೀಡ್ಬ್ಯಾಕ್ನ ನನಗೆ ಕಮೆಂಟಲ್ಲಿ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.